ಹರಿ ಓಂ. ಈ ಮಕರ ಲಗ್ನದಲ್ಲಿ ಹುಟ್ಟಿರುವಂತಹವರ ಆರೋಗ್ಯದ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ, ಮಕರ ಲಗ್ನದಲ್ಲಿ ಹುಟ್ಟಿದವರು ಗಾಳಿಗಳಿಂದ ಉಂಟಾದಂತಹ ರೋಗಗಳಿಂದ ಬಳಲ್ತಾರೆ. ಅಂದರೆ ವಾತ ಪ್ರಕೃತಿಯವರು ಅಂತ ಹೇಳಬಹುದು. ಸೊ ಮಕರ ಲಗ್ನದಲ್ಲಿರುವವರು ಸಾಮಾನ್ಯವಾಗಿ ರೋಗಗಳನ್ನು ಹೊಂದದಿದ್ದರೂ, ಅಂದರೆ ಸಪೋಸ್ ಇವಾಗ ಅವ್ರಿಗೆ ಹುಟ್ಟತಾನೆ ಅಥವಾ ಅವರ ಚೈಲ್ಡ್ಹುಡ್ಡಲ್ಲಿ ಅಥವಾ ಟೀನೇಜಲ್ಲಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಇಲ್ಲದೇ ಇದ್ದರೂ, ಅವರು ಯಾವಾಗಲಾದರೂ ಒಂದು ಸಾರಿ ಆ ರೋಗಕ್ಕೆ ತುತ್ತಾದರೆ, ಇವಾಗ ಶೀತ, ನೆಗಡಿ, ಕೆಮ್ಮು, ಜಾಯಿಂಟ್ ಪೇನ್ಗಳು, ಇವ್ರದ್ದು ವಾತ ಪ್ರಕೃತಿ ದೇಹ ಆಗಿರ್ತದೆ ಈ ಮಕರ ಲಗ್ನದಲ್ಲಿ ಹುಟ್ಟಿದವ್ರದ್ದು. ಹಾಗಾಗಿ ಜಾಯಿಂಟ್ ಪೇನ್ಗಳು, ಗ್ಯಾಸ್ಟ್ರಿಕ್ಕು, ಸೊ ಮತ್ತು ತಲೆನೋವು, ಮೈಕೈ ನೋವು, ಈ ಥರ ಏನಾದರೂ ಲಕ್ಷಣಗಳು ಬಂದರೆ ಆ ಲಕ್ಷಣಗಳು ಅದು ಲಾಂಗ್ ಟರ್ಮ್ ಹಾಗೇ ಉಳಿಯುವಂತಹ ಸಾಧ್ಯತೆ ಇರ್ತವೆ. ಹಾಗೆ ಅವರು ವ್ಯಾಧಿ ಭ್ರಮೆಗೆ ಒಳಗಾಗಬಹುದು. ಹಾಗೆ ಮಕರ ಲಗ್ನದವರಿಗೆ ಸಂದುಗಳು, ಕೂದಲು, ಹಲ್ಲು ಹಾಗೂ ಚರ್ಮ ಹಾಗೂ ವಿಶೇಷವಾಗಿ ನರವ್ಯವಸ್ಥೆಯನ್ನು ಆಳ್ತಾ ಇರೋದ್ರಿಂದ ಈ ಲಗ್ನದವರಿಗೆ ಕೆಲವೊಮ್ಮೆ ಅಪಘಾತಗಳು, ಮುರಿದಂತಹ ಮೂಳೆಗಳು, ಉಳುಕುಗಳು, ಕೀಲು ತಪ್ಪುವುದು ಹಾಗೂ ಮೊಣಕಾಲುಗಳು ಹಾಗೂ ಕೆಳಗಾಯಗಳು ಕೂಡ ಆಗುವಂತಹ ಸಾಧ್ಯತೆ ಇರ್ತದೆ ಅಂತ. ಸೊ ಈ ಮಕರ ಲಗ್ನಕ್ಕಾಗಿ ಮಕರ ಲಗ್ನದವರಿಗೆ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಹೋಗ್ತದೆ. ಹಾಗೆ ಇವ್ರದ್ದು ಕನ್ಯಾ ರಾಶಿ ಇರೋದ್ರಿಂದ, ಇವ್ರದ್ದು ಮಕರ ಲಗ್ನ ಕನ್ಯಾ ರಾಶಿ ಇರೋದ್ರಿಂದ ಸೊ ಕರಳು ಹಾಗೂ ಅಜೀರ್ಣದ ತೊಂದರೆಗಳು ಈ ಕನ್ಯಾ ರಾಶಿಯವರಿಗೆ ಸಾಮಾನ್ಯವಾಗಿ ಬರುವಂತಹದ್ದು. ಹಾಗೆ ಚಿತ್ತ ಬದಲಾವಣೆ, ಮನಸ್ಸು ಚಂಚಲ ಆಗುವಂತಹದ್ದು. ಅಂದರೆ ಕಾನ್ಸ್ಟೆಂಟ್ ಮೈಂಡ್ ಇರೋದಿಲ್ಲ, ತುಂಬ ಅದನ್ನು ಆಬ್ಸೆಂಟ್ ಮೈಂಡ್ ಇರುವಂತಹವರು. ಹಾಗೂ ಯಾವಾಗ ಸಮ್ ಟೈಮ್ ಇವರು ಹತಾಶೆಗೆ ಒಳಗಾಗುವಂತಹದ್ದು. ಸೊ ಆ ಎನ್ವಿರಾನ್ಮೆಂಟ್ ಏನಿರ್ತದೆ ಇದು ಕೂಡ ಅವ್ರ ಮೇಲೆ ಒಂದು ಎಫೆಕ್ಟನ್ನು ಬೀರ್ತದೆ. ಕನ್ಯಾ ಲಗ್ನದಲ್ಲಿರುವವರು ತಮ್ಮ ಲೈಂಗಿಕ ಅಂಗಗಳಲ್ಲಿ ತೊಂದರೆಯನ್ನು ಹೊಂದಬಹುದು. ಹಾಗೆ ಹೊಟ್ಟೆ ಸಮಸ್ಯೆಗಳಿಂದ ಬಳಲಬಹುದು. ಅದಕ್ಕೋಸ್ಕರ ಇವರು ಸೊ ಗುಡ್ ಅಂದರೆ ಹೆಲ್ತಿ ಫುಡ್ಡನ್ನು ತಿನ್ನಬೇಕು. ಯೋಗ, ಧ್ಯಾನ, ಪ್ರಾಣಾಯಾಮ, ಅನ್ಹೆಲ್ತಿ ಫುಡ್ಗಳನ್ನು ತಿನ್ನಬಾರ್ದು. ಹೆಲ್ತಿ ಆಹಾರಗಳನ್ನು ತೆಗೆದುಕೊಂಡ್ರೆ ಸೊ ಈ ಒಂದು ಕಾಯಿಲೆಗಳನ್ನು ತಪ್ಪಿಸ್ಬೋದು. ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಅಂತಿದೆ. ಪ್ರತಿಯೊಂದು ರೋಗಕ್ಕೂ ಹೇಗೆ ಒಂದು ಮದ್ದು ಔಷಧಿ ಅಂತಿದೆಯೋ, ಯಾಕೆಂದರೆ ನಾವು ಇದನ್ನು ಒಬ್ಬರು ಆಯುರ್ವೇದ ವೈದ್ಯರಾಗಿರೋದ್ರಿಂದ ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ, ನಮ್ಮ ಸರ್ವಿಸ್ ಮೇಲೆ ಹೇಳ್ತಾ ಇದ್ದೀವಿ. ಪ್ರತಿ ಒಂದು ಮನುಷ್ಯನಿಗೆ ಬರುವಂತಹ 11,000 ಕಾಯಿಲೆಗಳನ್ನು ನಾವು ಔಷಧಿಗಳಿಂದ ಮತ್ತು ಡಯಟ್ಗಳಿಂದ ನಾವು ಹೇಗೆ ಅದನ್ನು ಶಮನ ಮಾಡಬಹುದು. ಸೊ ಸರ್ಜರಿನ ಬಿಟ್ಟು, ಅದು 4 ಸ್ಟೇಜ್ ಹೋದಾಗ ಆಪ್ರೇಷನ್ಗೆ ಅವಶ್ಯಕತೆ ಇದ್ರೆ ಬಿಟ್ಟು ಮಿಕ್ಕಂತಹ ಎಲ್ಲ ಕಾಯಿಲೆಗಳು ಕೂಡ ನಾವು ಡಯಟನ್ನು ಫಾಲೋ ಮಾಡ್ತಾ ಕರೆಕ್ಟಾಗಿ ಔಷಧಿಗಳನ್ನು ಕ್ರಮಬದ್ಧವಾಗಿ ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಗುಣಪಡಿಸಬಹುದು. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜಲ್ಲಿದ್ದರೆ 4 ಸ್ಟೇಜ್ಗೆ ಹೋದರೆ ಅದಕ್ಕೆ ಸರ್ಜರಿ ಬೇಕಾಗ್ತದೆ, ನೀವು ತುಂಬ ಸಫರ್ ಮಾಡಬೇಕಾಗ್ತದೆ. ಅದೇ ರೀತಿ ನಿಮಗೆ ಈ ಕನ್ಯಾ ರಾಶಿನಲ್ಲಿ ಆರೋಗ್ಯ ಅಥವಾ ನಿಮ್ಮ ಲಗ್ನದಲ್ಲಿ ಈ ಥರ ಅನಾರೋಗ್ಯಗಳು ಬರ್ತದೆ ಅಂತೇಳಿ ನಿಮಗೆ ಮುನ್ಸೂಚನೆಯಾಗಿ ನಿಮ್ಮ ಕುಂಡಲಿ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ ಅಂದರೆ ಅದು ಪ್ರಿಕಾಕ್ಷನ್ ಬೆಟರ್ ದೆನ್ ಕ್ಯೂರ್. ಅದಕ್ಕೆ ಮುಂಚಿತವಾಗಿ ನಾವು ಅದಕ್ಕೆ ಪ್ರಿಕಾಕ್ಷನ್ ತಗೊಂಡ್ಬಿಟ್ರೆ ಸೊ ಇದನ್ನು ನಾವು ದೂರ ಇಡಬಹುದು. ಪ್ರತಿಯೊಂದಕ್ಕೂ ತೊಂದರೆಗಳಿಗೂ ಪರಿಹಾರ ಅಂತಿದೆ. ಸೊ ನಮ್ಮ ಮನಸ್ಸು, ಬುದ್ಧಿ ನೆಟ್ಗಿಟ್ಕೊಂಡ್ರೆ ಸೊ ಇದನ್ನು ನಾವು ಅವಾಯ್ಡ್ ಮಾಡ್ಬೋದು. ಆಲ್ರೆಡಿ ನಿಮಗೆ ಇದ್ದರೆ ಸೊ ಅದಕ್ಕೆ ಸೂಕ್ತವಾದ ಒಂದು ಮೆಡಿಸಿನ್ಸನ್ನು ತಗೋಬಹುದು, ಪರಿಹಾರ ಕಂಡ್ಕೋಬಹುದು. ಸಪೋಸ್ ನನಗೇನು ಬಂದಿಲ್ವಲ್ಲ, ಸೊ ಜ್ಯೋತಿಷ್ಯ ಸುಳ್ಳು ಹೇಳ್ತಾ ಇದೆ ಅಂದರೆ ಬರುವಂತಹ ಸಾಧ್ಯತೆಗಳು ಇರುತ್ತದೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ಅದಕ್ಕೆ ನಾನು ಹೇಳಿದ್ದು ಪ್ರಿಕಾಕ್ಷನ್ಸ್ ಬೆಟರ್ ದೆನ್ ಕ್ಯೂರ್. ಮುಂದಾಲೋಚನೆ ನಿಮಗೆ ಭವಿಷ್ಯದಲ್ಲಿ ಬರುವಂತಹದ್ದು ಇರ್ತದೆ, ಅದು ಬರದೇ ಇರುವಾಗೆ ನೀವು ಇದನ್ನು ಅವಾಯ್ಡ್ ಮಾಡಬಹುದು ಅನ್ನುವುದು ಇದರ ಅರ್ಥ. ಹಾಗೆ ಈ ಕನ್ಯಾ ರಾಶಿಯವರ ದೈಹಿಕ ಲಕ್ಷಣಗಳನ್ನು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಹೋಗ್ತದೆ. ಅಂದರೆ ನಿಮ್ಮ ಕೂದಲು ಹೇಗಿದೆ, ನಿಮ್ಮ ಕಣ್ಣು ಹೇಗಿದೆ, ನಿಮ್ಮ ತುಟಿಗಳು ಹೇಗಿದೆ, ನಿಮ್ಮ ಮೂಗು ಹೇಗಿದೆ, ನಿಮ್ಮ ದೇಹ ಹೇಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತದೆ. ಸೊ ಅದು ಇವಾಗ ಬೇಕಿಲ್ಲ, ಸೊ ಅವಶ್ಯಕತೆ ಇರೋರಿಗೆ ಹೇಳೋಣ. ಹಾಗೆ
ಸೊ ಈ ಹುಡುಗಂದು ಉತ್ತರ ಫಲ್ಗುಣಿ ನಕ್ಷತ್ರ. ಸೊ ಈ ಉತ್ತರ ಫಲ್ಗುಣಿ ನಕ್ಷತ್ರದವರ ಭವಿಷ್ಯ ಏನು ಹೇಳ್ತದೆ ಅಂದರೆ, ನೀವು ಸ್ವಲ್ಪ ಸಕ್ರಿಯವಾದಂತಹ ವ್ಯಕ್ತಿ ಮತ್ತು ಎಲ್ಲವನ್ನ ಜಾಣ್ಮೆಯಿಂದ ಇವರು ಮಾಡ್ತೀರಿ ಅಂತ ತೋರಿಸ್ತಾ ಇದೆ. ನೀವು ಎಂದಿಗೂ ಸಕ್ರಿಯವಾಗಿರುವುದು ನಿಮ್ಮಲ್ಲಿನ ಗುಣ. ಹಾಗೆ ನೀವು ಸಾಮಾಜಿಕ ಕೆಲಸಗಳಲ್ಲಿ ಗೌರವವನ್ನು ಪಡೆಯುತ್ತೀರಿ. ಭವಿಷ್ಯದ ಬಗ್ಗೆ ಯೋಜನೆಗಳನ್ನು ರೂಪಿಸಿಕೊಡುವುದರಲ್ಲಿ ನೀವು ಪರಿಣಿತರು. ಈ ಗುಣದಿಂದಾಗಿ ನೀವು ರಾಜಕೀಯದಲ್ಲಿ ಕೂಡ ಯಶಸ್ವಿ ಆಗುತ್ತೀರಿ. ಹಾಗೆ ನೀವು ಸ್ವಲ್ಪ ಮಹತ್ವಾಕಾಂಕ್ಷಿ, ಅಂದರೆ ಹಲವಾರು ಆಸೆಗಳನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ. ನಿಮ್ಮೆಲ್ಲ ಬಯಕೆಗಳನ್ನು ಪೂರೈಸಿಕೊಳ್ಳುವಂತಹ ವ್ಯಕ್ತಿ. ಸಣ್ಣ ವಿಚಾರಗಳನ್ನು ಮಾಡುವುದನ್ನು ನೀವು ಇಷ್ಟಪಡುವುದಿಲ್ಲ. ಅಂದರೆ ಸಣ್ಣ ಪುಟ್ಟ ವಿಚಾರಗಳಿಗೆ ಕೈ ಹಾಕೋದಿಲ್ಲ, ದೊಡ್ಡ ದೊಡ್ಡ ವಿಚಾರಗಳಿಗೆ ಕೈ ಹಾಕ್ತಾರೆ ಅಂತ. ಹಾಗೆ ಮತ್ತೆ ಮತ್ತೆ ನಿಮ್ಮ ವೃತ್ತಿ, ನಿಮ್ಮ ಕೆಲಸಗಳನ್ನು ಬದಲಾಯಿಸುವುದನ್ನು ನೀವು ಇಷ್ಟಪಡುವುದಿಲ್ಲ. ಮತ್ತು ನೀವು ಏನಾದರೂ ಸ್ಥಿರವಾದದ್ದನ್ನು ಮಾಡಲು ಇಷ್ಟಪಡುತ್ತೀರಿ. ಪರ್ಮನೆಂಟ್ ಆಗಿರುವುದನ್ನು ಮಾಡುವಂಥ ಕೆಲಸಗಳನ್ನು ಇಷ್ಟಪಡ್ತೀರಿ. ಸರ್ಕಾರಿ ಇಲಾಖೆಗಳಿಂದ ನೀವು ಸಾಕಷ್ಟು ಲಾಭವನ್ನು ಪಡೆಯುತ್ತೀರಿ. ಯಾರನ್ನಾದರೂ ನೀವು ಸ್ನೇಹಿತರನ್ನಾಗಿ ಮಾಡಿಕೊಂಡರೆ ನೀವು ದೀರ್ಘಕಾಲದವರೆಗೆ ಅವರ ಜೊತೆ ಸಂಪರ್ಕದಲ್ಲಿ ಇರುತ್ತೀರಿ. ಏನನ್ನಾದರೂ ಕಲಿಯಲು ನೀವು ತಯಾರಿರುತ್ತೀರಿ ಮತ್ತು ಈ ಗುಣದಿಂದಾಗಿ ನೀವು ಎಂದಿಗೂ ಯಶಸ್ವಿ ಆಗುತ್ತೀರಿ ಅಂತ. ಸೊ ಈ ಒಂದು ಉತ್ತರ ಫಲ್ಗುಣಿ 4ನೇ ಪಾದದಲ್ಲಿ ಇರುವಂತಹ ಈ ಹುಡುಗನ ಭವಿಷ್ಯ ಹೇಳ್ತಾ ಇದೆ. ನೀವು ಯಾವಾಗಲೂ ಖುಷಿಯಾಗಿರುತ್ತೀರಿ ಮತ್ತು ಕೆಲವು ವಿಚಾರಗಳಲ್ಲಿ ಅದೃಷ್ಟವಂತರಾಗಿರುತ್ತೀರಿ. ನೀವು ಎಲ್ಲವನ್ನ ಪ್ರಾಮಾಣಿಕತೆಯಿಂದಲೇ ಮಾಡುತ್ತೀರಿ ಮತ್ತು ನೀವು ಸ್ವಲ್ಪ ಧಾರ್ಮಿಕ ಪ್ರವೃತ್ತಿಯವರು, ಅಂದರೆ ದೇವರು, ಸೊ ಇದರಲ್ಲಿ ನಂಬಿಕೆ ಇರುವಂತಹವರು. ನೀವು ಶುದ್ಧ ಹೃದಯವನ್ನು ಹೊಂದಿರ್ತೀರಿ, ಒಳಗೊಂದು ಹೊರಗೊಂದು ಇರುವುದಿಲ್ಲ. ಆದರೆ ನಿಮ್ಮ ಸಿಟ್ಟನ್ನು ನೀವು ನಿಯಂತ್ರಿಸ್ಕೋಬೇಕು. ಅಂದರೆ ಇವರು ತುಂಬ ಸಿಟ್ಟು ಇರುವಂತಹ ವ್ಯಕ್ತಿ ಅನ್ನೋದನ್ನು ತೋರಿಸ್ತಾ ಇದೆ. ಏನನ್ನೂ ನಿರೀಕ್ಷಿಸದೆ ನೀವು ಬೇರೆಯವರಿಗೆ ಸಹಾಯ ಮಾಡುವಂತಹ ಪ್ರವೃತ್ತಿ. ಹಾಗೆ ನೀವು ಜ್ಞಾನದ ಭಂಡಾರ, ಎಲ್ಲವನ್ನ ತಿಳಿದುಕೊಳ್ಳುವಂತಹ ಒಂದು ವಿಭಿನ್ನ ವ್ಯಕ್ತಿ. ಇದರಲ್ಲಿ ನಿಮಗೆ ತುಂಬ ಆಸಕ್ತಿ ಇರ್ತದೆ. ನೀವು ಇತರರನ್ನು ಗೌರವವನ್ನು ರಕ್ಷಿಸಲು ನೀವು ಒಪ್ಪಂದಕ್ಕೆ ಬದ್ಧರಾಗಿರ್ತೀರಿ ಹಾಗೂ ನೀವು ಸಂಘರ್ಷದಿಂದ ದೂರ ಇರ್ತೀರಿ. ಹಾಗೆ ನೀವು ತುಂಬ ಜ್ಞಾನವಂತರು, ಗೌರವಾನ್ವಿತ ಮತ್ತು ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀರಿ. ಇದು ಜೀವನದಲ್ಲಿ ನೀವು ಒಳ್ಳೆಯ ಯಶಸ್ವಿಯನ್ನು ಅನುಭವಿಸ್ತೀರಿ. ಹಾಗೆ ನಿಮ್ಮ ಶ್ರೀಮಂತಿಕೆ ಮತ್ತು ಶಕ್ತಿಯನ್ನು ಬಳಸಿ ನೀವು ಜನರಿಗೆ ಸಹಾಯ ಮಾಡುವ ಅವಕಾಶವನ್ನು ಕಳೆದುಕೊಳ್ಳುವುದಿಲ್ಲ. ನೀವು ಹಣಕಾಸು ಉಳಿಸುವುದರಲ್ಲಿ ದಕ್ಷರು ಆಗಿರ್ತೀರಿ. ಹೆಚ್ಚುವರಿಯಾಗಿ ನೀವು ಆನುವಂಶಿಕ ಆಸ್ತಿಯನ್ನು ಪಡೆಯುತ್ತೀರಿ, ಅಂದರೆ ಪಿತ್ರಾರ್ಜಿತ ಆಸ್ತಿಯನ್ನು ಪಡೆಯುತ್ತೀರಿ. ಹಣಕಾಸಿನ ವಿಚಾರದಲ್ಲಿ ನೀವು ಸ್ವತಂತ್ರರು. ಸಾರ್ವಜನಿಕ ಕೆಲಸಕ್ಕೆ ಸಂಬಂಧಿಸಿದ ಕೆಲಸಗಳಿಂದ ನೀವು ಲಾಭ ಪಡೆಯುತ್ತೀರಿ. ಕಠಿಣ ಪರಿಶ್ರಮದ ವಿಚಾರಕ್ಕೆ ಬಂದಾಗ ನೀವು ಹೆದರುವುದಿಲ್ಲ, ಇದರಿಂದ ನಿಮಗೆ ಯಶಸ್ಸು ಸಿಗುತ್ತದೆ. ಸೊ ಹುಡುಗನ ವಯಸ್ಸು ಎಷ್ಟು ತೋರಿಸ್ತಾ ಇದೆ? ಹುಡುಗನ ವಯಸ್ಸು 14 ವರ್ಷ ಇವಾಗ. ಸೊ 32ನೇ ವರ್ಷದವರೆಗೆ ಸ್ವಲ್ಪ ಕಷ್ಟವಿರ್ತದೆ ನಿಮಗೆ. ಆದರೆ ನೀವು 38ರ ನಂತರ ಅದ್ಭುತ ಸಾಧನೆಯನ್ನು ಮಾಡ್ತೀರಿ. ಹಾಗೆ ಇವರ ಎಜುಕೇಷನ್ ನೋಡಿದ್ರೆ, ಸೊ ಇವರ ಎಜುಕೇಷನ್ನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ. ಹಾಗೆ ಸಪೋಸ್ ಇವರು ಸ್ವಲ್ಪ ಮನಸ್ಸಿಟ್ಟು ಓದೋದೇ ಆದರೆ ಒಳ್ಳೆ ಒಂದು ಎನ್ವಿರಾನ್ಮೆಂಟು, ಒಳ್ಳೆ ಟೀಚರ್ಸು ಅಥವಾ ಪೋಷಕರ ಒಂದು ಪ್ರೋತ್ಸಾಹದಿಂದ ಅವರು ಮಾಡೋದಾದರೆ, ಮತ್ತು ಲೆಕ್ಚರರು, ಮತ್ತು ಲೇಖನ, ವೈಜ್ಞಾನಿಕ ಸಂಶೋಧನೆ, ಮತ್ತು ಬೌದ್ಧಿಕತೆ, ಹಾಗೆ ರಾಜಕೀಯ, ಸಂಗೀತ, ಕ್ರೀಡೆ, ಸೊ ಹಿರಿಯ ಅಧಿಕಾರಿಗಳ ಹುದ್ದೆ, ಅಂದರೆ IAS, IPS, KS ಅಂತ ಹೇಳ್ತೀವಲ್ಲ ಆ ಥರದ್ದು, ಸಂಸದ ಅಥವಾ ಸಚಿವ, ಹಾಗೆ ಸಾರ್ವಜನಿಕರ ಸಂಪರ್ಕಾಧಿಕಾರಿ, ಮನೋರಂಜನೆ, ಧಾರ್ಮಿಕ ಗುರು, ಧರ್ಮಬೋಧಕ, ಲೆಕ್ಚರರು, ಹಣಕಾಸು ಅಂದರೆ ಅಕೌಂಟೆಂಟು ಡಿಪಾರ್ಟ್ಮೆಂಟು, CA, ಸಾಮಾಜಿಕ ಸೇವೆ, ಸೊ ಗಣಿತ ತಜ್ಞ ಅಥವಾ ವಿಜ್ಞಾನ ಸಂಬಂಧ ಕ್ಷೇತ್ರಗಳು, ಇಂಜಿನಿಯರಿಂಗು, ಬಾಹ್ಯಾಕಾಶ, ವಿಜ್ಞಾನ, ಜಾಹೀರಾತು, ಪತ್ರಿಕೋದ್ಯಮ. ಸೊ ಇಷ್ಟು ಕೆಲಸಗಳಲ್ಲಿ ಇವರು ಯಾವುದು ಕಡೆಗೂ ಇವರು ಸ್ವಲ್ಪ ಇಂಟ್ರೆಸ್ಟನ್ನ ಕೊಟ್ಟು, ಗಮನ ಕೊಟ್ಟು, ಕಷ್ಟಪಟ್ಟು ಓದೋದಾದರೆ ಇಷ್ಟು ನಾನು ಇವಾಗ ಏನು ಹೇಳಿದೆ, ಈ ಪ್ರೊಫೆಷನಲ್ಲಿ ಇವರಿಗೆ ಸಕ್ಸಸ್ಸನ್ನು ಕಾಣಬಹುದು. ಆದರೆ ಕೆಲವರು, ಸೊ ಗುರುಗಳೇ ಇವರಿಗೆ
ಇದು ಯಾವುದೂ ಕೂಡ ಹಾಗೆ ಬರ್ತಿಲ್ಲ, ಬೇರೆ ಯಾವುದೋ ಕೆಲಸ ಮಾಡ್ತಿದ್ದಾರೆ. ಸೊ ಓದಿನಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋದು ನಿಮ್ಮ ಕಂಪ್ಲೇಂಟ್ ಆದರೆ, ಸೊ ಫಾರ್ ಎಕ್ಸಾಂಪಲ್ ಅದಕ್ಕೆ ಹಲವಾರು ಕಾರಣಗಳಿರ್ತವೆ. ಸೊ ಈ ಹುಡುಗನಿಗೆ ನೋಡಿ, ಇವಾಗ ಮಂಗಳ ದೋಷ ಇದೆ, ಅದು ಹೆಚ್ಚು ಮಂಗಳ ದೋಷ ಇದೆ. ಈ ಮಂಗಳನ ಒಂದು ಕ್ರೂರ ದೃಷ್ಟಿಯಿಂದ ಈ ಗ್ರಹಗತಿಗಳು ಸರಿ ಇಲ್ಲದಿರೋದ್ರಿಂದನೂ ಕೂಡ ಈ ಥರ ತೊಂದರೆಗಳು ಆಗ್ತವೆ. ಅದಕ್ಕೆ ಮಂಗಳ ದೋಷ ಪರಿಹಾರ ಮಾಡ್ಕೋಬೇಕಾಗ್ತದೆ. ಸೊ ಅವ್ರಿಗೆ ಯಾವ ಪ್ರೊಫೆಷನಲ್ ಇಷ್ಟನೋ ಅದ್ರ ಕಡೆ ಹೋಗೋದಕ್ಕೆ ಬಿಟ್ಬಿಡಿ. ಸೊ ಕೆಲವೊಂದು ಮಂಗಳ ದೋಷ ಅಥವಾ ಬೇರೆ ದೋಷಗಳು ಇಷ್ಟು ವರ್ಷಗಳು ಅಂತ ಇರ್ತದೆ. ಆ ಕಾಲಾವಧಿಯಲ್ಲಿ ಅವರು ಸೋಂಬೇರಿಗಳಾಗಿರಬಹುದು, ಅಥವಾ ದುಷ್ಟತನಗಳು ಮಾಡ್ಬೋದು, ಕೆಟ್ಟವರಾಗಿರಬಹುದು, ಕೋಪಿಷ್ಠರಾಗಿರಬಹುದು, ಓದನ ಕಡೆ ಆಸಕ್ತಿ ಇಲ್ಲದೆ ಇರಬಹುದು. ಬಟ್ ಒಬ್ಬ ಮನುಷ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗ್ಲೇ ಬಿಫೋರ್ ಬರ್ತ್ ಅವರ ಇಡೀ ಜೀವನ ಹೀಗೆ ಇರಬೇಕು ಅಂತೇಳಿ ಇರ್ತದೆ. ಅದು ಏನು ಹಾಕಬೇಕೋ ಅದು ಹಾಕ್ತದೆ. ಅದಕ್ಕೆ ಈ ಕುಂಡಲಿ ಯಾಕೆ ಹಾಕ್ಸ್ಬೇಕು ಹಾಗಿದ್ರೆ ಅಂತ ನಿಮ್ಮ ಪ್ರಶ್ನೆ ಆದರೆ, ಸೊ ಇದರಲ್ಲಿ ನಿಮಗೆ ಏನಾದರೂ ದೋಷಗಳಿದ್ದರೆ ಮುಂಚಿತವಾಗ್ಲೇ ಪರಿಹಾರ ಮಾಡಿಕೊಳ್ಳಿ. ಸೊ ಇಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೆ ಪ್ರಿಕಾಷನ್ ತಗೊಳ್ಳಿ. ಸೊ ಮುಂದಿನ ಭವಿಷ್ಯವನ್ನು ತಿಳ್ಕೊಂಡು ಅದಕ್ಕೆ ನೀವು ತಯಾರು ಮಾಡಿಕೊಳ್ಳಿ ಅನ್ನುವಂತಹ ಉದ್ದೇಶಕ್ಕೆ, ಅದು ವಿವಾಹ ಇರಬಹುದು, ಅಥವಾ ವೃತ್ತಿ ಇರಬಹುದು, ಆರೋಗ್ಯ ಇರಬಹುದು, ಅದು ಅವರ ದೈಹಿಕ ಮತ್ತು ಮಾನಸಿಕ ವ್ಯಕ್ತಿತ್ವ ಇರಬಹುದು. ಇದೆಲ್ಲವನ್ನು ನೀವು ಮುಂಚಿತವಾಗಿ ತಿಳ್ಕೊಂಡ್ರೆ ಇದಕ್ಕೆ ಪರಿಹಾರಗಳು ಮತ್ತು ಇದಕ್ಕೆ ಪ್ರಿಕಾಷನ್ ತಗೋಬೋದು. ಅಂದರೆ ಮುಂಚಿತವಾಗಿ ನಾವು ಎಚ್ಚೆತ್ತುಕೊಂಡ್ರೆ ಇದನ್ನು ತಪ್ಪಿಸುವಂತಹ ಅವಕಾಶಗಳು ಸಾಕಷ್ಟು ಇರ್ತದೆ. ಹಾಗಾಗಿ ಕುಂಡಲಿ ಪ್ರತಿಯೊಬ್ಬರು ಹುಟ್ಟಿದ ಮಕ್ಕಳಿಗೆ ಶ್ರೇಷ್ಠ ಒಬ್ಬ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಇರುವಂತಹವರ ಹತ್ರ ನೀವು ಹಾಕ್ಸಿ ತಿಳ್ಕೊಂಡು ಇಟ್ಕೊಳ್ಳುವಂತಹದ್ದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇಲ್ಲಿ ಕೆಲವೊಂದು ನಾನು ಮೊದಲೇ ಹೇಳಿದ ಹಾಗೆ ಮೊದಲನೇ ಚರಣ, ಎರಡನೇ ಚರಣ, ಮೂರನೇ ಚರಣ, ನಾಲ್ಕನೇ ಚರಣ ಅಂತಿರ್ತದೆ. ಇದು ಈಗ ಈ ಮಗುವಿಂದು ಸೊ ಉತ್ತರ ಫಲ್ಗುಣಿ 4ನೇ ಪಾದ ಕೆಲವೊಂದು ಅಪ್ಲೈ ಆಗಬಹುದು. ಇನ್ನು ಉಳಿದಂತಹದ್ದು ಮೊದಲನೇ ಪಾದ, ಎರಡನೇ ಪಾದ, ಮೂರನೇ ಪಾದವರೆಗೆ ಖಂಡಿತ ಅಪ್ಲೈ ಆಗ್ತದೆ. ಸೊ ಹಾಗಾಗಿ ಸುಳ್ಳಂತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗೆ ಇವ್ರದ್ದು ಕುಟುಂಬ ಜೀವನ ನೋಡ್ತಾ ಹೋದರೆ ಕುಟುಂಬ ಜೀವನ ಇವ್ರದ್ದು ಉತ್ತಮವಾಗಿರ್ತದೆ. ವೈವಾಹಿಕ ಜೀವನನೂ ಕೂಡ ಮುಂದೆ ಉತ್ತಮವಾಗಿರ್ತದೆ. ಯಾಕೆಂದರೆ ಸೊ ಇಲ್ಲಿ ನಿಮ್ಮ ಜೀವನ ಸಂಗಾತಿಯ ಮನೆ ಕೆಲಸದಲ್ಲಿ ಪರಿಣಿತಿ ಹೊಂದಿರ್ತಾರೆ. ಹಾಗೆ ನೀವು ಶಾಂತಿಯುತ ಹಾಗೂ ಮೃದು ಮಾತಿನವರು ಆಗಿರ್ತೀರಿ. ಸೊ ನೀವು ಮೃದು ಮಾತು ಅಂತ ಹೇಳ್ತೀರಿ, ನಮ್ಮ ಮಗ ಯಾವಾಗ್ಲೂ ಅಥವಾ ನನ್ನ ಮಗಳು ಕೋಪಿಷ್ಟೇ, ದುಡುಕು ಮಾತಾಡ್ತಾಳೆ. ಕಾರಣ ಗ್ರಹಗತಿಗಳು ಇರಬಹುದು, ಅಥವಾ ಅವ್ರು ಬೆಳೀತಾ ಇರುವಂತಹ ಎನ್ವಿರಾನ್ಮೆಂಟು ಅವ್ರಿಗೆ ಸಂಸ್ಕಾರ ಸರಿಯಾಗಿ ಸಿಕ್ಕದೆ ಇರೋದು, ಅಥವಾ ಅವ್ರು ಮಾಡ್ತಾ ಇರುವಂತಹ ಫ್ರೆಂಡ್ಶಿಪ್ ಏನಿದೆ ಅದು ಕೆಟ್ಟವರ ಸಹವಾಸದಿಂದನೂ ಕೂಡ ಸೊ ಇದಾಗುವಂಥದ್ದು, ಅಂದರೆ ಸ್ವಯಂಕೃತ ಅಪರಾಧಗಳಿಂದ ಆಗಿರುವಂತಹದ್ದು. ಸೊ ಇದನ್ನು ಸರಿ ಮಾಡ್ಕೋಬೇಕು. ಮತ್ತು ನೀವು ಗಣಿತ ಹಾಗೂ ವಿಜ್ಞಾನದಲ್ಲಿ ಇವರು ಆಸಕ್ತಿ ಹೊಂದಿರ್ತೀರಿ, ಮತ್ತು ಬೋಧನೆ ಸೊ ಇದರಲ್ಲಿ ಯಶಸ್ವಿ ಆಗ್ತೀರಿ ಅಂತ ಹೇಳ್ತಾ ಇದೆ. ಕುಟುಂಬದ ಜೀವನ ಮದುವೆಗಿನ್ನ ಮುಂಚಿತವಾಗ್ಲೂ ಹುಟ್ಟಿದ ಕಡೆನೂ ಚೆನ್ನಾಗಿರ್ತದೆ. ಸೊ ಮದುವೆ ಆದಮೇಲೂ ವೈವಾಹಿಕ ಜೀವನ ಚೆನ್ನಾಗಿರ್ತದೆ ಅಂತ ತೋರಿಸ್ತಾ ಇದೆ. ಸೊ ಹಾಗೆ ನೋಡಿ ಇಲ್ಲಿ ಲಕ್ಷಣಗಳನ್ನು ತೋರಿಸ್ತದೆ. ಅವರ ಸಂತೋಷ ಮತ್ತು ಸಂತೃಪ್ತಿನೇ ಹೇಳ್ತಾ ಹೋಗ್ತದೆ. ಅವರ ಜೀವನ ಶೈಲಿ, ಅವರ ವೃತ್ತಿ, ಉದ್ಯೋಗ, ಆರೋಗ್ಯ, ಹವ್ಯಾಸಗಳು, ಪ್ರೀತಿ ವಿಷಯಗಳು, ಸೊ ಇದೆಲ್ಲವನ್ನ ಮತ್ತು ಅವರ ಹಣಕಾಸಿಗೆ ಸಂಬಂಧಪಟ್ಟಿದ್ದು ಇದೆಲ್ಲವನ್ನು ತೋರಿಸ್ತಾ ಹೋಗ್ತಿರ್ತದೆ. ಸೊ ಅದೆಲ್ಲವನ್ನು ಇವಾಗ ನಾನು ಬಿಡ್ತೀನಿ. ಇದೆಲ್ಲ ನಿಧಾನವಾಗಿ ಬೇಕಿದ್ರೆ ನೆಕ್ಸ್ಟು ಹೇಳೋಣ. ಸೊ ನೆಕ್ಸ್ಟು ಇವರ ಜಾತಕವನ್ನು ಪರಿಶೀಲನೆ ಮಾಡಿದರೆ ನೋಡಿ, ಯಾರು ಈ ಒಬ್ಬ ಹುಡುಗ ಇದ್ದಾನಲ್ಲ, ಈ ಹುಡುಗಂದು ಈಶಾ 21/11/2011 ಸೋಮವಾರ ಹುಟ್ಟಿದ್ದು, ರಾಶಿ ಕನ್ಯಾ ರಾಶಿ, ನಕ್ಷತ್ರ ಬಂದು ಉತ್ತರ ಫಲ್ಗುಣಿ 4ನೇ ಪಾದದಲ್ಲಿ ಹುಟ್ಟಿರುವಂತಹ ಈ ಹುಡುಗನ ಒಂದು ಜಾತಕ